ಅಧಿಕಾರಿಗಳು ಕಾರ್ಮಿಕರಿಗೆ ಸರ್ಕಾರದಿಂದ ನೀಡಬೇಕಾದ ಸವಲತ್ತುಗಳನ್ನು ನೀಡದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದ ಕೊಡಗು ಡಿಸ್ಟ್ರಿಕ್ಟ್ ಬಿಲ್ಡಿಂಗ್ ವರ್ಕರ್ಸ್ ಯೂನಿಯನ್ನ ಕಾರ್ಯಕರ್ತರು ದಿನಾಂಕ 18ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. 10ನೇ ತರಗತಿ ಮೇಲ್ಪಟ್ಟವರಿಗೆ ವಿದ್ಯಾರ್ಥಿ ವೇತನವನ್ನು 3,000ದಿಂದ 10,000ಕ್ಕೆ ಏರಿಸಬೇಕು. ಸಾಧಾರಣ ಮೃತಪಟ್ಟವರಿಗೆ 1 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಬೇಕು. ಉಪಕರಣ ಖರೀದಿಗೆ 5,000ದಿಂದ 50,000ಕ್ಕೆ ಏರಿಸಬೇಕು. ಹೀಗೆ 15 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಬೇಡಿಕೆಗಳನ್ನು ಕೂಡಲೇ ಜಾರಿಗೊಳಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಈ ಸಂದರ್ಭ ಕೊಡಗು ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘದ ತಾಲೂಕು ಸಮಿತಿಯ ಅಧ್ಯಕ್ಷರಾದ ಬಿವೈ ರಾಜೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಿಗೆ ಸಾಕಷ್ಟು ಅನುದಾನಗಳಿದ್ದು ಅಲ್ಲದೆ ಸಾಕಷ್ಟು ಸೌಲಭ್ಯಗಳನ್ನು ಘೋಷಿಸಲಾಗಿದೆ. ಆದರೆ ಇದುವರೆಗೂ ಅಂತಹ ಸೌಲಭ್ಯಗಳು ಜಾರಿಗೆ ಬಂದಿರುವುದಿಲ್ಲ. ಆದುದರಿಂದ ತಕ್ಷಣ ಜಾರಿಗೊಳಿಸುವವರೆಗೂ ಪ್ರತಿಭಟನೆಯನ್ನು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ನಾವು ಕೊಡಗು ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗಳಿಗೆ ಅರ್ಥ ಇಲ್ಲದಾಗ ಆಗಿದೆ. ನಾವು ಈಗಾಗಲೇ ಒಂದು 2-3 ಸಲ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗ ಇದು 3ನೇ ಬಾರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಿಗೆ ಸಾಕಷ್ಟು ಅನುದಾನಗಳಿದೆ. ಪ್ರತಿ ಗುತ್ತಿಗೆದಾರ ಬಿಲ್ಗಳಲ್ಲಿ 1.5% ಕಟ್ಟಡ ಕಾರ್ಮಿಕರ ನಿಧಿಗೋಸ್ಕರ ಕಲೆಕ್ಟ್ ಮಾಡ್ತಾರೆ. ಹತ್ತತ್ರ ನಮ್ಮ ಕೊಡಗು ಜಿಲ್ಲೆಯಿಂದ ಆಗ್ಬೋದು ಅಥವಾ ರಾಜ್ಯದಿಂದ ಆಗಿರ್ಬೋದು 2,500-3,000 ರೂಪಾಯಿ ಕೋಟಿಗಳಷ್ಟು ಕಲೆಕ್ಷನ್ನ ಗುತ್ತಿಗೆದಾರ ಬಿಲ್ಗಳಿಂದ ಕಟ್ ಮಾಡಿಬಿಟ್ಟು ಈ ಕಟ್ಟಡ ಕಾರ್ಮಿಕರ ನಿಧಿಗೆ ಹಣ ಹೋಗ್ತದೆ. ಆದರೆ ಈ ಹಣ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ ಹೇಳೋದು ಮುಖ್ಯ. ಸಾಕಷ್ಟು ಸೌಲಭ್ಯಗಳನ್ನ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಬರೀ ಘೋಷಣೆ ಆಗಿದೆ ಬಿಟ್ಟರೆ ಇಲ್ಲಿ ಯಾವುದು ಪ್ರಾಕ್ಟಿಕಲ್ ಆಗಿ ಯಾವುದು ನಡೀತಾ ಇಲ್ಲ. ಇಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇದೆ, ವಿಧವಾ ವೇತನ ಇದೆ, ಸಾಮಗ್ರಿಗಳನ್ನ ಸಲಕರಣೆಗಳು ಕೊಡುವಂಥ ಯೋಜನೆ ಇದೆ, ಮನೆ ಕಟ್ಟಲು ಸಿಗುವ ಭತ್ಯೆ ಕೂಡ ಇದೆ, ಉಪಕರಣ ಖರೀದಿಗೆ, ಕೊಡಗಿನಲ್ಲಿ ಆಸ್ಪತ್ರೆಗಳಿಗೆ ವೈದ್ಯಕೀಯ ಆಸ್ಪತ್ರೆಗಳಿಗಿದೆ. ಇದೆಲ್ಲ ಬರೀ ಘೋಷಣೆಯಲ್ಲಿದೆ, ಕಡತಗಳಲ್ಲಿದೆ ಬಿಟ್ಟರೆ ನೈಜಾಂಶವಾಗಿ ಯಾವುದೇ ಕಾರ್ಮಿಕರಿಗೆ ಈ ಸೌಲಭ್ಯಗಳು ದೊರಕ್ತಾ ಇಲ್ಲ. 3ನೇ ಬಾರಿ ನಾವು ಪ್ರತಿಭಟನೆ ಮಾಡ್ತಿದ್ವಿ. ಏನು ಪ್ರತಿಭಟನೆಗಳು ಮಾಡಿದ್ರು ಸಮೇತ ಈ ಪ್ರತಿಭಟನೆಗಳಿಗೆ ಅರ್ಥ ಇಲ್ಲದಂತೆ ಆಗೋಗಿದೆ. ಇದೇ ರೀತಿ ಮುಂದುವರೆದರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬೇಕಾಗುತ್ತೆ. ಯಾಕೆಂದರೆ ಪ್ರತಿಭಟನೆಗಳಿಗೆ ಅವ್ರು ಏನು ಒಂದು ಸ್ಪಂದನೆ ಮಾಡೋದಿಲ್ಲ ಅಂತೇಳಿ ನಾವು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಆಗುತ್ತೆ. ಈಗ ನಮ್ಮ ಮುಖ್ಯವಾಗಿ ಮಡಿಕೇರಿ ನಗರದಲ್ಲಿರುವಂಥ ಕಾರ್ಮಿಕರ ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ಯಾವುದೇ ರೀತಿಯ ಕೆಲಸಗಳು ನಡೀತಾ ಇಲ್ಲ. ಈ ಸಂದರ್ಭ ಕಟ್ಟಡ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಜಿಸಿ ವರ್ಗೀಸ್, ಪ್ರಧಾನ ಕಾರ್ಯದರ್ಶಿ ಪವಿತ್ರನ್, ಖಜಾಂಜಿ ಮುರುಗೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಸರ್ಕಾರದಿಂದ ನಮಗೆ ಸಿಕ್ಕಬೇಕಾದ ಸೌಲಭ್ಯಗಳನ್ನು ಎಲ್ಲ ಕಾರ್ಮಿಕ ಅಧಿಕಾರಿಗಳು ಬಂದು ಘೋಷಣೆ ಮಾಡುತ್ತಾರೆ. ನಮಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಆಗ ಕೊಡ್ತೀನಿ, ಕೂಡಲೇ ಕೊಡ್ತೀನಿ ಅಂತ ಹೇಳ್ತಾರೆ. ಹಲವಾರು ರೀತಿಯಲ್ಲಿ ನಮಗೆ ಬೆನಿಫಿಟ್ ಇದೆ. ಮೃತಪಟ್ಟವರಿಗೆ 19,000 ಇದೆ, ಅಪಾಯದಿಂದ ಮೃತಪಟ್ಟವರಿಗೆ 1 ಲಕ್ಷ ಇದೆ, ಹೆರಿಗೆ ಮಾಡುವ ಹೆಂಗಸರಿಗೆ 2 ಹೆರಿಗೆಗೆ 6,000 ಪ್ರಕಾರ ಇದೆ, ಮದುವೆಗೆ 5,000ರಿಂದ ಈಗ 10,000 ಏರಿಸಿದ್ದಾರೆ. ಅದೇ ಈ ವರ್ಷದಿಂದ ನಮಗೆ ಎಲ್ಲರಿಗೆ ಪಿಂಚಣಿ 50 ವರ್ಷ ಹೆಂಗಸರು, 55 ವರ್ಷ ಗಂಡಸರು ಅವರಿಗೆ ಪಿಂಚಣಿ ಕೊಡಬೇಕಾಗ್ತದೆ. ಅದೀಗ 300 ರೂಪಾಯಿಂದ 500 ರೂಪಾಯಿಗೆ ಏರಿಸಿದ್ದಾರೆ. ಈಗ ಮಕ್ಕಳಿಗೆ ಅದೇ ಥರ 2 ಮಕ್ಕಳಿಗೆ ಓದೋ ಮಕ್ಕಳಿಗೆ SLCಯಿಂದ 3,000 ಪ್ರಕಾರ, ಡಿಗ್ರಿಗೆ ಅದೇ ಥರ 2,000ರಿಂದ ವರ್ಷ 2,000 ಕೊಡ್ತಿಂದ ನೇಮಕ ಇದೆ. ಆದರೂ ಹಲವಾರು ಮಂದಿ ನಾವು ಬೆನಿಫಿಟ್ ಕೊಟ್ಟರು ಕೂಡ ಅವರು 10 ಜನ ಕೊಡುವಾಗ 2 ಜನ 3 ಜನಕ್ಕೆ ಮಾತ್ರ ಕಳಿಸಿಕೊಟ್ಟು ಬಾಕಿ ಉಳ್ಳವ್ರನ್ನ ಅದೊಂದು ಏನೋ ಒಂದು ಥರ ಇರ್ತದೆ. ನಾವು ದಾಖಲೆಗಳೆಲ್ಲ ಕರೆಕ್ಟಾಗಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಮುಂದೆ ಆಗಿ